ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಲೈಫ್ ಸ್ಟೈಲ್. ನಾನಿವತ್ತು ಸಿಂಪಲಾಗಿರೋ ಶಾವಿಗೆ ಉಪ್ಪಿಟ್ಟು ಅಂತಾರಲ್ಲ ಅದು ಮಾಡ್ತಿದ್ದೀನಿ. ಸೇಮ್ ಚಿತ್ರಾನ್ನ ಟೈಪೇ ಮಾಡ್ಕೊಳ್ಳೋ ರೆಸಿಪಿ ಕೂಡ ಅಷ್ಟೇ ಸೇಮು. ನಾನಿಲ್ಲಿ ಶಾವಿಗೆನ ಸ್ವಲ್ಪ ಲೈಟಾಗಿ ಒಂದು ಕಡಾಯಲ್ಲಿ ಹಾಕಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಒಂದು ಕಡಾಯಿ ಇಟ್ಟು ಎಣ್ಣೆ ಹಾಕ್ತಿದ್ದೀನಿ. ಆ್ಯಕ್ಚುಲಿ ಮಿಸ್ ಆಗಿ 1-2 ಸ್ಪೂನ್ ಜಾಸ್ತಿ ಹಾಕಿದ್ದೆ, ಅದಕ್ಕೋಸ್ಕರ ತೆಗಿತಿದ್ದೀನಿ, ಮತ್ತೇನೋ ಅಂದ್ಕೋಬೇಡಿ. ನಾನು ಎಣ್ಣೆ ಕಾದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸಾಸಿವೆ, ಜೀರಿಗೆ, ಕರಿಬೇವು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ತುಂಬ ಕಾದಿದೆ ನೋಡಿ, ಕಾದಿದ್ದ ತಕ್ಷಣ ಈ ಥರ ಎಲ್ಲ ಬಬಲ್ಸ್ ಬರ್ತಾ ಇರುತ್ತೆ. ಈಗ ನಾನು ಕರಿಬೇವು, ಸಾಸಿವೆ, ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಸಿಂಪಲ್ಲು ಇರಲಿ, ತರಕಾರಿ ಏನೂ ಇರಲಿಲ್ಲ ಅಂದರೆ ಈ ಥರ ಪ್ಲೈನಾಗಿ ಕೂಡ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಇದು ರೆಸಿಪಿ. ಬೇಗ ಕುಕ್ಕಾಗಿ ಕೂಡ ಆಗೋಗುತ್ತೆ. ಈಗ ನಾನು ಹಸಿಮೆಣ್ಸಿಕಾಯಿ ಇಲ್ಲೊಂದು 2 ಟೊಮೊಟೊ, 3 ಈರುಳ್ಳಿ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಅದರಲ್ಲಿ ಮೆಣ್ಸಿಕಾಯಲ್ಲಿ ಬಬಲ್ಸ್ ಬರೋ ತನಕ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಕೂಡ ಬಬಲ್ಸ್ ಬಂದಿರುತ್ತೆ ಅಂದರೆ ಹಸಿ ವಾಸನೆ ಹೋಗಿದೆ ಅಂತ ಅರ್ಥ. ಆನಂತರ ನಾನು ಈರುಳ್ಳಿ ಕೂಡ ಹಾಕ್ಕೊತಿದ್ದೀನಿ. ಈರುಳ್ಳಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬಿಡಬೇಕು. ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೊಂದು ಐಟಮ್ನು ಎಲ್ಲನೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿದ್ರೇ ಯಾವುದೇ ಅಡುಗೆ ಆದರೂ ತುಂಬ ಟೇಸ್ಟಿಯಾಗಿ ಬರೋದು. ನನಗೆ ಗೊತ್ತಿರೋಷ್ಟು ಹೇಳ್ತಿದ್ದೀನಿ, ಆಮೇಲೆ ಏನು ನಿಮಗೆ ಗೊತ್ತಿರೋದು ಹಾಗೆ ಅಂತ ಏನೋ ಅಂದ್ಕೋಬೇಡಿ. ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಕೂಡ ಸಾಫ್ಟಾಗಿ ನಂತರ ಟೊಮೊಟೊನ ಆ್ಯಡ್ ಮಾಡ್ಕೋತೀನಿ. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಟೊಮೊಟೊ ಹಣ್ಣು ಕೂಡ ಸಾಫ್ಟ್ ಆಗೋವರೆಗೂ ಬಿಡಬೇಕು. ಆಮೇಲೆ ಹಂಗೆ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗಿರಲ್ಲ. ಇಲ್ಲಲ್ಲೇ ಎಣ್ಣೆಯಲ್ಲೇ ಎಲ್ಲನೂ ಸಾಫ್ಟ್ ಆಗಿಬಿಡ್ಬೇಕು. ನೀರು ಹಾಕಿದ್ಮೇಲೆ ಅದಷ್ಟು ಚೆನ್ನಾಗಿ ಫ್ರೈ ಆಗೋಕ್ಕೆ ಚಾನ್ಸ್ ಇಲ್ಲ. ಎಣ್ಣೆಲಿ ಎಲ್ಲ ಫುಲ್ಲು ಸಾಫ್ಟ್ ಆಗೋವರೆಗೂ ಒಂದು ಗೊಜ್ಜು ಟಿಪ್ಪು ರೆಡಿ ಆಗಿಬಿಡುತ್ತೆ. ಇದಕ್ಕೆ ನಾನು ಕೊತ್ತಂಬರಿ ಕೂಡ ಇವಾಗೆ ಆ್ಯಡ್ ಮಾಡ್ಕೊತೀನಿ. ನನ್ನ ಮೇಲುಗಡೆ ಎಲ್ಲ ಅದನ್ನು ಡೆಕೋರೇಷನ್ಗೆ ಹಾಕಿ ನನಗೆ ಅಭ್ಯಾಸನೇ ಇಲ್ಲ. ಆ ಥರ ಹಾಕಿದ್ರೆ ನನಗೆ ಬಾಯಲ್ಲಿ ಹಸಿ ಸಿಕ್ತಿದ್ರೆ ಒಂಥರ ನಮ್ಮಲ್ಲಿ ಯಾರೂ ಅಷ್ಟು ಇಷ್ಟಪಡೋಲ್ಲ. ಹಂಗಾಗಿ ಇದರಲ್ಲೇ ಬೇಯ್ದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಬೆಂದು ಇರುತ್ತೆ, ಹಾಗೆ ತಿಂತಾರೆ ಕೂಡ. ಏನು ಕರಿಬೇವು ಅಂತ ಎತ್ತಿಡೋದಿಲ್ಲ ಅಥವಾ ಕೊತ್ತಂಬರಿ ಸೊಪ್ಪು ಮೇಲೇ ಇದೆ ಅಂತ ಸೈಡಿಗೆ ಕೂಡ ಎತ್ತಿಡೋಕ್ಕಾಗಲ್ಲ. ಇದರಲ್ಲಿ ಯಾವುದ್ರೆ ಅದರಾಗಿರೋ ಪೋಷಕಾಂಶ ಎಲ್ಲ ಬರುತ್ತಂತ ನಾನು ಇದರಲ್ಲೇ ಕೊತ್ತಂಬರಿ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಇದಕ್ಕೆ ಉಪ್ಪು, ಅರಿಶಿನ ಕೂಡ ಹಾಕ್ಕೊತೀನಿ. ಬೇಕಿದ್ದರೆ ಹಾಕ್ಕೋಬೋದು ಅರಿಶಿನ, ಇಲ್ಲಾಂದರೆ ಹಾಗೆ ಬಿಡ್ಬೋದು. ವೈಟ್ ಬೇಕಂದರೆ ಹಂಗೆ ಬಿಡಿ. ಅರಿಶಿನ ಕಾಲ ಇದ್ದರೂ ಪರವಾಗಿಲ್ಲ ಅಂದರೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಕೂಡ ಆ್ಯಡ್ ಮಾಡಿ ನಾನು ಒಂದು ಚಿಟಿಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಗೊಜ್ಜು ಟೈಪ್ ರೆಡಿ ಆಯಿತು. ಈಗ ಆ ಗೊಜ್ಜು ಮುಳುಗುವಷ್ಟಕ್ಕಿಂತ ಒಂಚೂರು ಜಾಸ್ತಿ ನೀರು ಹಾಕಿ, ನೀರು ಕುದಿ ಬಂದ ನಂತರ ಇಲ್ಲಿ ಹುರಿದಿಟ್ಕೊಂಡಿರೋ ಶಾವಿಗೆ ಇರುತ್ತಲ್ಲ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನೀಗ ಒಂದು ಚೊಂಬೋಗೋಷ್ಟು ಹಾಕಿದ್ದೀನಿ, ಅದೇ ಮುಳುಗೋಕ್ಕಿಂತ ಸ್ವಲ್ಪ ಜಾಸ್ತಿ. ಈ ರೀತಿ ಹಾಕಿ ಅದೊಂದು ಕುದಿ ಬಂದ ನಂತರ ಶಾವಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಗಂಟಿಲ್ದರಂಗೆ ಮಾಡಬೇಕು. ಒಂಚೂರು ಕೈ ನಿಲ್ಸಿರ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತಲ್ವ. ಹಾಗಾಗಿ ಹುಡಿಯಾಗಿ ಬರಬೇಕಂದ್ರೆ ಚೆನ್ನಾಗಿ ಒಂಚೂರು ಬಿಡುವಿಲ್ದಿರ ಮಿಕ್ಸ್ ಮಾಡ್ತಾನೆ ಇರಬೇಕು. ಮಿಕ್ಸ್ ಮಾಡಿ 1-2 ನಿಮಿಷ ಮುಚ್ಚಿಟ್ಬಿಡ್ಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಲೈಟಾಗಿ ಕುದಿ ಬರುತ್ತದೋ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಟೈಪು. ಆಮೇಲೆ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಸಿಮ್ಗೋಸ್ಕರ ಹಂಗೆ ಇಡಬೇಕು. ಈಗ ಹಂಗೆ ನೀರೆಲ್ಲ ಆಲ್ರೆಡಿ ಹೋಗ್ತೈತೆ. ನೀರು ಅದು ಶಾವಿಗೆ ಹಾಕಿದ ತಕ್ಷಣ ಆಲ್ರೆಡಿ ಈ ಥರ ಆಗಿಬಿಡುತ್ತೆ. ಈ ಥರ ಹಾಕಿ ಒಂದು 2-3 ನಿಮಿಷ ಮುಚ್ಚಿಟ್ಟು ಆಮೇಲೆ ಮತ್ತೆ ತೆಗೆದ್ರೆ ಈ ಥರ ಸೂಪರಾಗಿರೋ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನಿಮ್ಮಲ್ಲೇ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ.
ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಪ್ಲೀಸ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಬಾಯ್.